ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಈ ಸಾಯಂಕಾಲ ಜಾಬದಲ್ಲಿ ದೇವರು ಈ ವಿಡಿಯೋ ಮಾಡುವಂತೆ ಕೊಟ್ಟಿರುವ ಭಾಗ್ಯಕ್ಕಾಗಿ ಸ್ತೋತ್ರವಾಗಲಿ. ಆತನು ಹೀಗೆ ಮಾತಾಡುತ್ತಾನೆ. ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 19ನೇ ವಚನ. ಇದು ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ. ಹಲ್ಲೆಲೂಯ. ಈ ಸಾಯಂಕಾಲ ಜಾಬದಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಮಾತಾಡುತ್ತಾನೆ. ಹಲ್ಲೆಲೂಯ. ಅದನ್ನೇನು ಮಾತಾಡೋದು ನೋಡಿಕೊಳ್ಳೋಣ ಬನ್ನಿ. ಹಲ್ಲೆಲೂಯ. ನಿಮಗೆ ನಿಜವಾಗಿ ಹೇಳುತ್ತೇನೆ, ತಂದೆ ಮಾಡೋದನ್ನು ಕಂಡು ಮಗನು ಮಾಡುತ್ತಾನೆ ಹೊರತು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರನು. ಆತನು ಮಾಡೋದನ್ನೆಲ್ಲ ಹಾಗೆ ಮಗನು ಮಾಡುತ್ತಾನೆ. ತಂದೆ ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವಗಳನ್ನೆಲ್ಲ ಅವನಿಗೆ ತೋರಿಸುತ್ತಾನೆ. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತಂದೆ ಮಾಡೋದನ್ನೆಲ್ಲ ಮಗನಿಗೆ ತೋರಿಸಿ ಕೊಡುವನು ಎಂಬುದಾಗಿ ದೇವರ ಸತ್ಯವೇದ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ದೇವರು ಸತ್ಯವೇದ ಹೇಳುತ್ತದೆ, ತಂದೆ ಮಾಡೋದನ್ನೆಲ್ಲ ಹಾಗೆ ಮಗನು ಮಾಡುತ್ತಾನೆ. ಪ್ರೈಸ್ ದಿ ಲಾರ್ಡ್. ಮಗನು ಮಾಡುತ್ತಾನೆ. ದೇವರು ಹೇಳುತ್ತಾನೆ, ನಾನು ಮಾಡುವುದನ್ನೆಲ್ಲ ನಿನಗೆ ತೋರಿಸಿಕೊಡುವೆನು. ಹಲ್ಲೆಲೂಯ. ನೀನು ಭಯಪಡಬೇಡ. ಯಾವುದೇ ವಿಷಯದಲ್ಲಿ ಆಗಲಿ ಚಿಂತೆ ಮಾಡಬಾರದು. ಯಾಕೆ ಚಿಂತೆ ಮಾಡಬಾರದಂದರೆ, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ತಂದೆ ಮಾಡೋದನ್ನು ಕಂಡು ಮಗನು ಮಾಡುತ್ತಾನೆಂಬುದಾಗಿ. ಅಲ್ಲೆಲ್ಲೂಯ್ಯ. ನೀವು ಸತ್ಯವೇದವನ್ನು ಓದಬೇಕು, ಸತ್ಯವೇದ ಹಗಲಿರುಳು ಧ್ಯಾನಿಸಬೇಕು. ಆ ಪರಿಶುದ್ಧವಾದ ಯೇಸುವನ್ನು ನಾವು ಹಗಲಿರುಳು ಧ್ಯಾನಿಸಬೇಕು. ಆಗ ಆತನು ಮಾಡಿರುವುದನ್ನು ಎಲ್ಲವನ್ನು ಯೇಸು ಕ್ರಿಸ್ತನು ನಮ್ಮನ್ನು ತಿಳಿಸುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಅದನ್ನೆಲ್ಲ ತಿಳಿಸುವಾತನಾಗಿದ್ದಾನೆ. ಅದನ್ನೆಲ್ಲ ತಿಳಿಸುವುದಕ್ಕಾಗಿ ಆತನು ಸರ್ವಶಕ್ತನಾಗಿದ್ದಾನೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಆತನು ಮಾಡಿದನು ಎಲ್ಲವನ್ನು ತಿಳಿಸುವನು, ತೋರಿಸುವನು. ಹಲ್ಲೆಲೂಯ. ಆಗ ನೀವು ಸಹ ಮಾಡುವರ ಆಗಿರುತ್ತೀರಿ ಎಂಬುದಾಗಿ ದೇವರ ಸತ್ಯವೇದ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ನಿಜವಾಗುತ್ತದೆ. ಇವತ್ತು ನೋಡು, ಒಂದು ಫ್ರೆಂಡ್ ಆಗಲಿ, ನನಗೆ ದಿನವೆಲ್ಲ ಆತನ ಫ್ರೆಂಡ್ ಇದ್ದರೂ ಸಹ ಅವನು ಒಂದು ವೇಳೆ ಒಳ್ಳೆ ಪೋಸ್ಟಲ್ಲಿದ್ದರೆ, ಒಳ್ಳೆ ಬಿಸ್ನೆಸ್ಸಲ್ಲಿದ್ದರೆ, ಅವನೇನು ಮಾಡ್ತಾನೆ ಗೊತ್ತಾ, ನನಗಿಂತ ಮುಂದೆ ಇವನು ಬರಬಾರದೆಂದು ಲೋಕದವನ ಚಿಂತೆ ಇರುತ್ತದೆ. ಹಲ್ಲೆಲೂಯ. ಒಂದು ಒಳ್ಳೆ ಸೇವಕರಿದ್ದಾರೆ ಅಂದರೆ, ನಾನು ಮೊನ್ನೆ ಊರಿಗೆ ಹೋದಾಗ ನೋಡಿದ, ಒಂದು ಸೇವಕರಿದ್ದಾರೆ ಅಂದರೆ, ಮತ್ತೊಬ್ಬ ಸೇವಕ ಬೆಳೀತಾ ಇದ್ದಾನೆಂದರೆ ಅವನಿಗಾಗಿ ಅವರು ಏನು ಮಾಡೋದಿಲ್ಲ, ಪ್ರೀತಿಯಿಂದ ಪ್ರಾರ್ಥನೆ ಮಾಡೋದಿಲ್ಲ ದೇವರಲ್ಲಿ. ಹಲ್ಲೆಲೂಯ. ಆದರೆ ಇಲ್ಲಿ ತಂದೆ ಹೇಳ್ತಾ ಇದ್ದಾನೆ, ಲೋಕದಾಗ ಎಲ್ಲರೂ ಅಷ್ಟೇ. ಹಲ್ಲೆಲೂಯ. ಸೇವಕರಂತಲಾಗಲಿ, ಅಣ್ಣ ತಮ್ಮರೆಲ್ಲ ಆಗಲಿ, ಬಿಸ್ನೆಸ್ ಮಾಡೋಲಾಗಲಿ, ನೀವು ಕೆಲಸ ಮಾಡೋದ್ರಲ್ಲ ಆಗಲಿ. ಹಲ್ಲೆಲೂಯ. ಆದರೆ ಅಲ್ಲಿ ಸತ್ಯ ವೇದ ಹೇಳುತ್ತದೆ, ಅವನು ದೇವರು ಒಬ್ಬನು ಮಾತ್ರ ಆತನು ಮಾಡೋದನ್ನೆಲ್ಲ ನಿಮಗೆ ತಿಳಿಸುತ್ತಾನೆ. ಆದರೆ ಹೊರತು ಬೇರೆ ಯಾರು ನಿಮ್ಮನ್ನು ತಿಳಿಸುವುದಿಲ್ಲ. ಎಲ್ಲರಿಗೂ ಗೊತ್ತುಂಟು, ನನ್ನಕ್ಕಿಂತ ಮುಂದೆ ಇವನು ಬರಬಾರದು, ನಾನು ಮುಂದಾಗಿರಬೇಕು, ಎಲ್ಲದರಲ್ಲಿ ನಂದೇ ನಡೆಯಬೇಕು, ನಂದೇ ಹವ ಇರಬೇಕೆಂದು ಯೋಚಿಸುತ್ತಾರೆ. ಅಯ್ಯೋ, ಇವನೇನು ಮಾಡುತ್ತಾನೆ, ನಾನೆಲ್ಲರಿಗಿಂತ ಶ್ರೇಷ್ಠವಾದವನು ಎಂಬುದಾಗಿ ಅಲ್ಲಿ ಜನರು ನೋಡುತ್ತಾರೆ. ನೀನು ಸ್ವಲ್ಪ ಮುಂದಕ್ಕೆ ಬರೋದಕ್ಕೆ ಯೋಚನೆ ಮಾಡಕೋ, ಆ ಜನರು ನಿನ್ನನ್ನು ಕಾಲಿಡಿದು ಎಳಿತಾರೆ. ಆದರೆ ಪರಿಶುದ್ಧವಾದ ದೇವರು ಹೇಳ್ತಾ ಇದ್ದಾನೆ, ತಂದೆ ಮಾಡೋದನ್ನು ಕಂಡು ಮಗನು ಮಾಡುತ್ತಾನೆ. ಹಲ್ಲೆಲೂಯ. ತಂದೆ ಮಾಡೋದನ್ನು ಎಲ್ಲವನ್ನು ಮಗನು ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದಿ ಲಾರ್ಡ್. ಹೊರತು ಅಂಥ ಪ್ರೀತಿ, ಯೇಸು ನಮಗೇನು ಪ್ರೀತಿ ಮಾಡಿದನಲ್ಲ, ಅಂಥ ಪ್ರೀತಿ ಈ ಲೋಕದಲ್ಲಿ ನಮಗೆ ಮಾಡೋರು ಮತ್ತೊಬ್ಬರಿಲ್ಲ. ಹಲ್ಲೆಲೂಯ. ಯೇಸುವಿನ ಪ್ರೀತಿ ಶಾಶ್ವತವಾಗಿದೆ. ಯೇಸುವಿನ ಕೃಪೆ ಶಾಶ್ವತವಾಗಿದೆ. ಆತನು ನಮಗೆ ಎಡೆಬಿಡದೆ, ಆತನು ನಮಗೆ ಕಣ್ಣು ರೆಪ್ಪೆ ಪಡೆಯಲಾರದಂತೆ ಯೇಸು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. ಹಲ್ಲೆಲೂಯ. ಯೇಸು ನಮ್ಮನ್ನು ಪ್ರೀತಿ
ಮಾಡುತ್ತಾನೆ. ಹಲ್ಲೆಲೂಯಾ. ಆತನು ಮಾಡಿದ ಎಲ್ಲವನ್ನು ನಿನಗೆ ಕಲಿಸಿಕೊಡುತ್ತಾನೆ. ನೀನು ಭಯಪಡಬೇಡ. ಯೇಸು ನಿನ್ನ ಸಂಗಡ ಇದ್ದಾರೆ. ಯೇಸು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಯೇಸು ನಿನ್ನ ಸಂಗಡ ಇದ್ದಾರೆ. ನೀನು ತಂದೆ ಮಾಡೋದನ್ನೆಲ್ಲ ಮಾಡುವ ಹಾಗೆ ದೇವರ ಕೃಪೆ ತೋರಿಸುತ್ತಾರೆ. ಹಲ್ಲೆಲೂಯಾ. ಲೋಕದರ ಕಣ್ಣಲ್ಲಿ ವೇಸ್ಟ್ ಆಗಿರ್ಬೋದು, ಆದರೆ ಪರಲೋಕದಾಗಿರುವಂಥ ತಂದೆ ಕಣ್ಣಲ್ಲಿ ನೀನು ಅತಿ ಬೆಸ್ಟ್ ಆಗಿ ನಿನ್ನನ್ನು ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ನೀವು ಯಾರ ಮಾತು ಕೇಳಬೇಡಿರಿ, ಯೇಸುವಿನ ಮಾತು ಕೇಳಿರಿ. ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನೋಡಿರಿ. ಯೇಸು ನಿಮಗೆಲ್ಲವನ್ನು ಕಲಿಸಿಕೊಡುತ್ತಾರೆ. ಯೇಸು ನಿಮಗೆಲ್ಲವನ್ನು ಕಲಿಸಿಕೊಡುತ್ತಾರೆ. ಆತನು ಮಾಡಿದನು ಎಲ್ಲವನ್ನು ದೇವರು ನಿಮಗೆ ತಿಳಿಸುವ ಆತನಾಗಿದ್ದಾನೆ. ಆತನು ಮಾಡಿರುವುದೆಲ್ಲವನ್ನು ಯೇಸು ಕ್ರಿಸ್ತ ನಿಮ್ಮನ್ನು ತಿಳಿಸುವ ಆತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನ ಸಂಗಡಿದ ನಿನಗೆ ಸಹಾಯ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಲೋಕದಾಗಿರುವಂಥ ಬಂಧು ಬಾರದರ ಕೈಗಳನ್ನು ನೋಡಬೇಡ. ಲೋಕದಾಗಿರುವಂಥ ಬಂಧು ಬಾರದರ ಮುಖಗಳನ್ನು ನೋಡಬೇಡ. ಅವರ ಮೇಲೆ ನಂಬಿಕೆ ಇಡಬೇಡ. ನಿನ್ನ ಒಳಗೆ ಯೇಸು ಇದ್ದಾರೆ. ನೀನು ಆ ಯೇಸುವಿನ ನಾಮದಲ್ಲಿ ನಂಬಿಕೆ ಇಡು. ನೀನು ಆ ಯೇಸುವಿನ ವಾಕ್ಯವನ್ನು ಧ್ಯಾನಿಸು. ಯೇಸುವನ್ನು ಯಾವ ರೀತಿ ದಾವೀದನು ಸ್ತುತಿಸಿದನೋ ಅದೇ ಪ್ರಕಾರ ನೀನು ಹಗಲಿರಲು ಸ್ತುತಿ ಮಾಡು. ಯೇಸು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ನಿನ್ನ ಆಸಕ್ತಿಯನ್ನು ನೋಡಿ ನಿನಗೆ ಆಶೀರ್ವಾದ ಮಾಡುತ್ತಾನೆ. ಯೇಸು ನಿನಗೆ ಕೈ ಬಿಡುವವನಲ್ಲ. ಯೇಸುವಿನ ನಾಮದಲ್ಲಿ ನೀನು ಅಭಿವೃದ್ಧಿ ಹೊಂದುತ್ತೀಯ. ನೀನು ದೇವರಲ್ಲಿ ನಂಬಿಕೆ ಇಟ್ಟು ನೀನು ನಡೆಯುವುದಾದರೆ ಯೇಸು ನಿನಗೆ ಉನ್ನತವಾದ ಪ್ರದೇಶಗಳಲ್ಲಿ ನಡೆಸುವ ಆತನಾಗಿದ್ದಾನೆ. ನಿನ್ನ ಶತ್ರುಗಳು ನಿನ್ನನ್ನು ನೋಡಿ ಮದ್ರುಕೊಳ್ಳುವಂತೆ ಮಾಡುತ್ತಾನೆ. ಯೇಸು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ನಂಬಿಕೆ ಇಡು. ಯೇಸುವನ್ನೇ ಹೊರತು ಬೇರೆ ಯಾವ ನಾಮದಲ್ಲಿ ನಂಬಿಕೆ ಇಡಬೇಡ. ಯೇಸುವಿನ ನಾಮ ನಿನಗೆ ಉದ್ಧಾರ ಮಾಡುತ್ತದೆ. ಯೇಸುವಿನ ನಾಮ ನಿನಗೆ ಬಲಪಡಿಸುತ್ತದೆ. ಆ ನಾಮದಲ್ಲಿ ನಂಬಿಕೆ ಇಟ್ಟು ನಡೀತೆಂದು ಯೇಸು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲೆಂದು ನಾನು ಬೇಡಿಕೊಳ್ಳುತ್ತೇನೆ. ಯೇಸುವಿನ ನಾಮದಲ್ಲಿ ಹಗಲಿರಲು ಪ್ರಾರ್ಥನೆ ಮಾಡು. ಆ ಯೇಸುವಿನ ನಾಮ ನಿನಗೆ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಭಯಪಡಬೇಡ. ಈ ಲೋಕದ ಸೈತಾನನ್ನು ನೋಡಿ ಭಯಪಡಬೇಡ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಎಲ್ಲ ಇಕ್ಕಟ್ಟುಗಳಿಂದ ಯೇಸು ನಿನ್ನನ್ನು ಬಿಡಿಸಿ ನಿನಗೆ ಅನೇಕರು ನಿನ್ನ ಪಾದದ ಕೆಳಗೆ ಬೀಳುವಂತೆ ಮಾಡುತ್ತಾರೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಸೈತಾನನು ನಿನ್ನ ಪಾದದ ಕೆಳಗೆ ಹಾಕಿ ತುಳಿಸಿ ಬಿಡುವೆನೆಂಬುದಾಗಿ ಹೇಳುತ್ತದೆ. ಹಲ್ಲೆಲೂಯಾ. ಹಾಗೆ ಮಾಡುವ ದೇವರ ಕೃಪೆಗಾಗಿ ಸ್ತೋತ್ರ. ನೀನು ಯೇಸುವನ್ನು ಬೇಡಿಕೊಳ್ಳೋದಾದರೆ ಯೇಸು ನಿನ್ನನ್ನು ದಿನ ಬಲಪಡಿಸುತ್ತಾರೆ. ದಿನ ಇದುವರೆಗೂ ನೋಡಿರುವ ಕಷ್ಟವು ಇನ್ನು ಮುಂದೆ ನೀನು ನೋಡುವುದಿಲ್ಲ. ಇದುವರೆಗೂ ನೋಡಿರುವ ಅವಮಾನವು ಇನ್ನು ಮುಂದೆ ನೀನು ನೋಡುವುದಿಲ್ಲ. ನೀನು ಯೇಸುವನ್ನು ನಂಬು. ಆತನ ಒಬ್ಬನು ಮಾತ್ರ ಆತನಲ್ಲಿ ನೀನು ನಂಬಿಕೆ ಇಡುವುದಾದರೆ ನಿನಗಿರುವ ಎಲ್ಲ ಇಕ್ಕಟ್ಟುಗಳಿಂದ ಯೇಸು ಬಿಡಿಸುತ್ತಾರೆ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.